ಯಾರೇ ಅಡ್ಡ ಮತದಾನ ಮಾಡಿದ್ರೂ ಅಡ್ಡ ಮತದಾನ ಮಾಡೋದು ಅಕ್ಷಮ್ಯ ಅಪರಾಧ. ಹಾಗಾಗಿ ಯಾವ ಶಾಸಕರು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಒಂದಷ್ಟು ರಾಜ್ಯದ ಅಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಿಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ಮಾಡಿದರೆ ಅವ್ರ ಮೇಲೆ ಕ್ರಮವನ್ನು ತಗೋಬೇಕು. ಯಾಕಂದರೆ ಲಕ್ಷಾಂತರ ಕಾರ್ಯಕರ್ತರಿಗೆ ನೋವಾಗಿದೆ. ನಾವು ಆಯ್ಕೆ ಮಾಡಿದ ಶಾಸಕರು ನಮ್ಮ ವಿರುದ್ಧ ಹಿಂಗೆ ಮಾಡಿಬಿಟ್ರಲ್ಲ, ಪಾರ್ಟಿ ವಿರುದ್ಧ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾರೇ ಮಾಡಿದರೂ ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ವ್ಯಾಪಾರ ಆಗಿದೆ ಅನ್ನೋದು ಹೆಂಗಿದ್ರು ಒಂದು ಸತ್ಯ ಶೋಧನಾ ಸಮಿತಿ ಮಾಡಿದ್ದಾರೆ. ಎರಡನೇದು ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಗೊತ್ತಿದೆ. ಭಾಳ ಆಶ್ಚರ್ಯ ಅಂದರೆ ಇವತ್ತು ಏನು ಇನ್ವ್ಯಾಲಿಡ್ ಹಸಿಂದು ಮತದ ಇದರಲ್ಲಿ ನನ್ನ ಹೆಸರನ್ನು ತಳುಕಾಕುವಂಥದ್ದು ಇವತ್ತಿನ ಪತ್ರಿಕೆಯಲ್ಲಿ ಆಗಿದೆ. ಈಗಾಗಲೇ ರಾಜ್ಯಕ್ಕೆ ಮಾತಾಡಿದ್ದೀನಿ, ಚುನಾವಣಾಧಿಕಾರಿಗೆ ಮಾತಾಡಿದ್ದೀನಿ, ಜೊತೆಗೆ ಆ ಪತ್ರಿಕೆ ಅವ್ರಿಗೆ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. 12 ಗಂಟೆಗೆ ಹೋಗ್ತಾ ಇದ್ದೀನಿ. ಅವರಿಗೆ ಹಸಿಂದು ಆಗಿದ್ದಕ್ಕೆ ಶ್ರೀವತ್ಸ ಹಸಿಂದು ಮಾಡಿದ್ದಾರೆ ಅನ್ನೋದಕ್ಕೆ ಸಿಕ್ಕಂಥ ದಾಖಲೆಗಳೇನು, ಆ ರೀತಿಯಲ್ಲಿ ಯಾಕೆ ಅದನ್ನು ಹರಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು 12 ಗಂಟೆಗೆ ಆ ಸಂಪಾದಕರು ಬರಲಿಕ್ಕೆ ಹೇಳಿದ್ದಾರೆ. ಅಲ್ಲೂ ಕ್ಲಾರಿಫಿಕೇಷನು ಕೇಳೋನಿದ್ದೀನಿ. ಹಸಿಂದು ಮಾಡುವಷ್ಟು ಏನು ಅಪ್ರಜ್ಞಾ ಏನೋ ನಾನು ಆ ಥರದ ಅಲ್ಲ. ಆದರೆ ಯಾಕೆ ಬಂತು, ಎಲ್ಲಿಂದ ಬಂತು, ಇದನ್ನು ಹುಟ್ಟಾಕಿರೋರು ಯಾರು, ಯಾವ ಪತ್ರಿಕೆಯಲ್ಲಿ ಇವತ್ತು ಬಂದಿದೆಯಲ್ಲ ಅದನ್ನು ನನ್ನ ಫೋಟೋ ಹಾಕಕ್ಕೆ ಹೇಳಿದವ್ರು ಯಾರು, ಎಲ್ಲವೂ ನನ್ನ ಹತ್ರನೂ ಮಾಹಿತಿ ಇದೆ. ಅದನ್ನು ಶ್ರೀವತ್ಸನ ಹೆಸರು ಬರಬೇಕು, ನೀವು ಹಾಕ್ರಿ ನಾಳೆ ಬೆಳಗ್ಗೆ ಅಂತ ಹೇಳಿರುವಂಥ ವ್ಯಕ್ತಿ ಯಾರು ಅನ್ನೋದು ಗೊತ್ತಿದೆ. ಇಷ್ಟಕ್ಕೇನು ಸುಮ್ಮನೆ ಬಿಡೋದಿಲ್ಲ. ರಾಜಕೀಯವನ್ನು ರಾಜಕೀಯವಾಗಿ ಮಾಡಬೇಕು, ಎದುರಿಸ್ಬೇಕು. ಬೇರೆ ಏನೂ ಹೇಳಕ್ಕೆ ಸಿಕ್ಕಿಲ್ಲ ಇವತ್ತವರೆಗೆ. ಹಾಗಾಗಿ ಶ್ರೀವತ್ಸ ಹಸಿಂದು ಮಾಡಿದ್ದಾನೆ ಅನ್ನುವಂಥದ್ದನ್ನು ಹೇಳಿ ಬರೆಸಿರುವಂಥ ಪ್ರಸಂಗ ನನಗೆ ಗೊತ್ತಿದೆ. ಸದ್ಯದಲ್ಲೇ ಅದು ಹೊರಗ್ತಾರೆ. ಈ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಸಂಘದ ಮೂಲದಿಂದ ಬಂದಂಥ ಈ ಶಾಸಕರುಗಳನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಅಂತ. ಯಾಕಂದರೆ ಸಕಲೇಶ್ಪುರದ ಸುರೇಶ್ ಅವ್ರ ವಿಚಾರ ಇರ್ಬೋದು ಅಥವಾ ನಿಮ್ಮ ವಿಚಾರ ಇರ್ಬೋದು, ಅವರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗ ನಿಮ್ಮ ವಿಚಾರದಲ್ಲಿ ಹಸಿಂದು ಅಂತೇಳಿ ರೂಮರ್ ಹಬ್ಬಿಸ್ತಾರೆ, ಸಾಮಾಜಿಕ ಜಾಲದಲ್ಲಿ ಚರ್ಚೆ ಮಾಡ್ತಾರೆ. ಎಲ್ಲ ಒಂದು ಕಡೆ ಟಾರ್ಗೆಟ್ ಆಗ್ತಾ ಇದೆಯಾ ಅಂತೇಳಿ ಸರ್. ಅಲ್ಲ, ಟಾರ್ಗೆಟ್ ಅನ್ನೋದಕ್ಕಿಂತ ಇದರಲ್ಲಿ ಏನೋ ಒಂದು ಹಿನ್ನೆಲೆ ಇದೆ, ಷಡ್ಯಂತ್ರ ಇದೆ ಅಂತ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಹೇಳಿದ್ದೀನಿ. ಅವರು ನನಗೊಂದಷ್ಟು ಕ್ಲಾರಿಫಿಕೇಷನನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಬಟ್ ಹೋಗ್ತಾ ಇದ್ದೀನಿ, ಎದುರುಗಡೆ ಕೂತ್ಕೊಂಡು ಅವ್ರ ಎದುರುಗಡೆ ಮಾತಾಡಿ ಹೇಗೆ ಬಂತು, ಒಂದೇ ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ದಾರೆ ಅಂತ ಬಂದಿದೆ. ಹಾಗಾಗಿ ಚುನಾವಣಾಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಹಾಕ್ತಾರೆ. ಯಾಕೆಂದರೆ ಅವರೇ ನಾಮಿನೇಷನ್ ಸ್ವೀಕೃತಿ, ಅವರೇ ಕೌಂಟಿಂಗಲ್ಲಿರೋದು, ಅವರೇ ಬ್ಯಾಲೆಟ್ ಪೇಪರ್ ಇಶ್ಯೂ ಮಾಡಿರೋದು, ಅವರೇ ಘೋಷಣೆ ಮಾಡಿದ್ದಾರೆ ಅಂದರೆ ಚುನಾವಣಾಧಿಕಾರಿ ಮಾಡಿದಾರ. ಹಂಗಾರೆ ಚುನಾವಣಾಧಿಕಾರಿ ಇದಕ್ಕೆ ಹೊಣೆ ಅಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೆ ಈ ಪತ್ರಿಕೆಯಲ್ಲಿ ಬಂದಿರುವ ಹಿಂದೆ ಇರುವಂಥ ಷಡ್ಯಂತ್ರ ಏನು ಅಂತ ಈಗಾಗಲೇ ಗೊತ್ತಾಗಿದೆ. ನಾನು ಅದೇ ಹೇಳಿದ್ದು, ನಾಳೆ ಬೆಳಗ್ಗೆ ಅವರ ಫೋಟೋ ಸಮೇತ ಹಾಕಿ ಸರ್, ಆಮೇಲೆ ನೋಡ್ಕೊಳ್ಳೋಣ ಅನ್ನುವಂಥದ್ದು ಮಾತು ಬಂದಿದೆ ಅಂತಿದೆ. ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಹೇಳ್ತೀನಿ. ನಮ್ಮ ಪಕ್ಷದವರು ಅಂತ ಹೇಳ್ತಾ ಇದ್ದೀನಲ್ಲ, ಇಷ್ಟು ಕ್ಲಾರಿಟಿ ಕೊಟ್ಟಿದ್ದೀನಿ. ನಾನು ಫೋಟೋ ಹಾಕು ಅಂತ ಹೇಳಿದ್ದಾನೆ, ಅದನ್ನು ಮಾಡಿಸಿದ್ದಾರೆ. ಅದನ್ನು ಇನ್ನೊಂದು ಗಂಟೆ ಕಾಲದಲ್ಲಿ ಗೊತ್ತಾಗುತ್ತೆ. ಯಾರ ಮುಂದೆ ಹೇಳಬೇಕು ಹೇಳಿದ್ದೀನಿ. ರಾಜ್ಯದ ವರಿಷ್ಠರಿಗೆ ಗೊತ್ತಿದೆ, ಡೆಲ್ಲಿ ವರಿಷ್ಠರಿಗೆ ಗೊತ್ತಿದೆ. ನನ್ನಿಂದ ಇದನ್ನು ಬರೆಸಿರೋರು ಯಾರು ಅನ್ನೋದನ್ನು ನಾನು ಹೇಳಿದ್ದೀನಿ. ಎಲ್ಲ ಮೇಲ್ಗಡೆ ತನಕ ಆಗಿದೆ, ಕೆಳಗಡೆ ಹರಡಬಾರ್ದು ಅಷ್ಟೇ. ಅದು ಎಲೆಕ್ಷನ್ ಪ್ರೋಸೆಸ್ ಹೆಂಗಿರುತ್ತೆ, ಹಿಂಗೊಂದು ವೇಳೆ ಹಸಿಂದು ಯಾರ್ದಾದ್ರೂ ಆಗಿದ್ರೆ, ನಿಮ್ದು ಅಂತಲ್ಲ ಯಾರ್ದಾದ್ರೂ ಆಗಿದ್ರೆ ಅದು ಆಚೆ ಬರ್ಲಿಕ್ಕೆ ಅವಕಾಶ ಸಾಧ್ಯನೇ ಇಲ್ಲ ಸರ್. ರಹಸ್ಯ ಮತದಾನ ಒಂದು. ಎರಡನೇದು, ಇದು ಇವತ್ತಿನ ಬೇರೆ ಮೀಡಿಯಾದಲ್ಲಿ ಹೇಳಿರುವ, ಅಂದರೆ ನಾವು ಯಾವುದನ್ನು ನಂಬಬೇಕು. ಇವತ್ತು ಬೇರೆ ಮೀಡಿಯಾದಲ್ಲಿ ಬರ್ತಾ ಇದೆ 4 ಟರ್ಮ್ MLA ಆಗಿರೋರ್ದು ಹಸಿಂದು ಆಗಿದೆ ಅಂತ. ಆದರೆ ಮೈಸೂರಿನ ಒಂದು ಪತ್ರಿಕೆ ಬರೆಯುತ್ತೆ, ಇಲ್ಲ ಮೈಸೂರಿನ ಶ್ರೀವತ್ಸ ಹಸಿಂದು ಆಗಿರುವುದನ್ನು ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ದಾರೆ ಅಂತ. ಎಲ್ಲಿ ಮಾಡಿದ್ದಾರೆ ಹಂಗಾರೆ ಚುನಾವಣಾಧಿಕಾರಿ ನಂದು ಹಸಿಂದು ಅಂತ? ಈಗ ಅಡ್ಡ ಮತದಾನ ಹೆಸರುಗಳು ಬಂದಿರೋರು ಅವ್ರ ಕ್ಷೇತ್ರದಲ್ಲಿ ಓಡಾಡೋಕ್ಕಾಗಲ್ವಾ? ಹಸಿಂದು ಮಾಡಿದ್ದಾನೆ ಅಂತ ಅಷ್ಟಪ್ರಬುದ್ಧನ ನಾನು ಹಸಿಂದು ಮಾಡುವಷ್ಟು? ಅಲ್ಲಿ ಮುಂದೆ ಏನಾಗಿದೆ, ರಘು ಅನ್ನೋರ ಹೆಸರು ಮುಂದೆ ಪೆನ್ನಲ್ಲಿ ಬರೆದಿದ್ದಾರೆ ಅಂತ ಹಸಿಂದು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪೆನ್ನಲ್ಲಿ ಬರೆದಿರೋದು ಹಸಿಂದು ಆಗಿದೆ ಅಂತ ಹೇಳಿದ್ಮೇಲೆ ಚುನಾವಣಾಧಿಕಾರಿ ತಾನೇ ಹೇಳಬೇಕು ಇಂಥವ್ರದ್ದೇ ಮತ ಅಂತ ಹೇಗೆ ಗೊತ್ತಾಗತ್ತೆ? ಒಂದು.
ಇಂಟರ್ನಲ್ ಗೊತ್ತಾಗ್ಬೋದು, ಅದೇನು ದೊಡ್ಡ ವಿಷಯ ಏನಿಲ್ಲ. ಯಾರ್ಯಾರು ಮಾಡಿರ್ತಾರೆ ಅಂತ ಗೊತ್ತಾಗದೇ ಇರುವಷ್ಟೇನಿಲ್ಲ, ಗೊತ್ತಾಗೇ ಆಗುತ್ತೆ. ಆದರೆ ಈ ಥರದ ಹೆಸರು ಬರೆಸುವವರ ಹಿಂದೆ, ಈ ಥರದ ಹೆಸರುಗಳನ್ನ ಓಡಾಡಿಸ್ತಾ ಇರೋರ ಹಿಂದೆ ಭಾಳ ಒಂದು ದೊಡ್ಡ ನಡೆದಿದೆ. ಇರಲಿ, ಅದು ಕೆಲವೇ ಗಂಟೆಗಳಲ್ಲಿ. ಅಲ್ಲ, ಜೊತೆಗಿದ್ದವರೇನೆ ಅಂದರೆ ಒಟ್ಟು ರಾಜ್ಯದ ಒಟ್ಟು ವ್ಯವಸ್ಥೆ ಹಂಗೆ ನಡೆಸ್ಕೊಂಡಿದೆ ಅನ್ನೋವಂಥದ್ದು. ಇರಲಿ, ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು.